ದಾರಿದೀಪ ನ್ಯೂಸ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಸುಳ್ಳು ಇತಿಹಾಸದ ಸತ್ಯದ ಕಥೆ. ಅದುವೇ ಕಲ್ಯಾಣ ಕ್ರಾಂತಿಯಾದದ್ದು ಅಂತರ್ಜಾತಿ ವಿವಾಹದಿಂದ ಹಾಗೂ ಬಿಜ್ಜಳರಾಜನ ಕ್ರೌರ್ಯ ಮತ್ತು ಪಟ್ಟಬದ್ಧ ಹಿತಾಸಕ್ತಿಯಿಂದ ಮತ್ತು ಸನಾತನಿಗಳ ಕುತಂತ್ರದಿಂದ ಅಂತ ಸುಳ್ಳು ಇತಿಹಾಸ ಸೃಷ್ಟಿಸಿ ಜನರಿಗೆ ಮಂಕುಬೂದಿ ಎರಚಿದ ಸೊಗಲಾಡಿಗಳಿಗೆ ಸತ್ಯದ ಅರಿವಿನ ಬಗ್ಗೆ ನೆನಪಿಸುವ ಬಗ್ಗೆ. ಬಂಧುಗಳೇ, ಇತಿಹಾಸ ಅಂದ್ರೆ ಕೇವಲ ವಿಜಯದ ಕಥೆಗಳಲ್ಲ, ಅದು ಸೋಲಿನ ಮತ್ತು ರಕ್ತಪಾತದ ಮೌನ ಸಾಕ್ಷಿ ಕೂಡ. ನಾವು ಈವರೆಗೆ ಕೇಳಿರೋದು ಬಸವಣ್ಣನವರ ಸೌಮ್ಯ ರೂಪ ಮತ್ತು ಕಲ್ಯಾಣದ ಕನಸನ್ನು ಮಾತ್ರ. ಆದರೆ 12ನೇ ಶತಮಾನದಲ್ಲಿ ಕರ್ನಾಟಕದ ಕಲ್ಯಾಣವೆಂಬ ಸಾಮ್ರಾಜ್ಯ ಸ್ಮಶಾನವಾಗಿದ್ದು ಕೇವಲ ಒಂದು ಅಂತರ್ಜಾತಿ ವಿವಾಹದಿಂದ ಅಲ್ಲ. ಅದರ ಹಿಂದೆಯಿದೆ ಅಧಿಕಾರದಾಹ, ರಾಜದ್ರೋಹ, ಖಜಾನೆಯ ಹಣದ ದುರುಪಯೋಗ ವಿವಾದ ಮತ್ತು ವೃತ್ತಿಪರ ನೈತಿಕತೆಯ ಕುಸಿತ, ಭಾಷೆ, ಪದಬಳಕೆ ಮತ್ತು ಸ್ವಾರ್ಥ. ಇಂದು ದಾರಿದೀಪ ನಿಮ್ಮ ಮುಂದೆ ತೆರೆದಿಡುತ್ತಿದೆ ಕಲ್ಯಾಣ ಕ್ರಾಂತಿಯ ಕರಾಳ ಸತ್ಯಗಳ ತನಿಖಾ ವರದಿ ಎನ್ಮ. ಬಸವಣ್ಣ ಕೇವಲ ಒಬ್ಬ ಸಂತರಲ್ಲ, ಅವರು ಕಳಚೂರಿ ಬಿಜ್ಜಳನ ಸಾಮ್ರಾಜ್ಯದ ಅತ್ಯುನ್ನತ ಅಧಿಕಾರಿ, ಪ್ರಧಾನ ಭಾಂಡಾರಿ. ಮಂತ್ರಿಯಾದವನ ಮೊದಲ ಧರ್ಮ ರಾಜನಿಷ್ಠೆ. ಆದರೆ ಬಸವಣ್ಣನವರು ಮಾಡಿದ್ದೇನು? ಅಧಿಕಾರದ ಆಶ್ರಯದಲ್ಲಿ ಕುಳಿತು ಅದೇ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕೆಲಸಕ್ಕೆ ಕೈಹಾಕಿದರು. ಅರಸನ ಉಪ್ಪನ್ನು ಉಂಡು ಅರಸನ ಆಜ್ಞೆಯನ್ನೇ ಮೀರುವ ರಾಜಕೀಯ ದ್ವಂದ್ವ ಅಂದು ಕಲ್ಯಾಣದ ಆಸ್ಥಾನದಲ್ಲಿ ಸಂಘರ್ಷಕ್ಕೆ ನಾಂದಿ ಹಾಡಿತು. ಇದು ಮುಂದೆ ಅಮಾಯಕ ಜನರ ಮಾರಣಹೋಮಕ್ಕೆ ಸಾಕ್ಷಿಯಾಯಿತು. ಬಿಜ್ಜಳನ ಪಾಲಿಗೆ ಬಸವಣ್ಣ ಕೇವಲ ಮಂತ್ರಿಯಾಗಿರಲಿಲ್ಲ, ವ್ಯವಸ್ಥೆಯ ಒಳಗೆ ಕುಳಿತ ಸವಾಲಾಗಿದ್ದರು. ವೃತ್ತಿಪರ ನಿಷ್ಠೆಯ ಉಲ್ಲಂಘನೆ, ಬ್ರೀಚ್ ಆಫ್ ಪ್ರೊಫೆಷನಲ್ ಲಾಯಲ್ಟಿ. ಒಬ್ಬ ಪ್ರಧಾನಮಂತ್ರಿಯಾಗಿ ರಾಜನ ಆಜ್ಞೆ ಮತ್ತು ರಾಜ್ಯದ ಕಾನೂನನ್ನು ರಕ್ಷಿಸುವುದು ಬಸವಣ್ಣನವರ ಕರ್ತವ್ಯವಾಗಿತ್ತು. ಆದರೆ ಅಂದಿನ ಕಾನೂನಿಗೆ ವಿರುದ್ಧವಾದ ಪ್ರತಿಲೋಮ ವಿವಾಹಕ್ಕೆ ಹರಳಯ್ಯ ಮಧುವರಸರ ಮದುವೆ ಮಂತ್ರಿಯಾಗಿ ಬೆಂಬಲ ನೀಡಿದ್ದು ಅಪ್ಪಟ ರಾಜದ್ರೋಹ ಎಂದು ವಿಮರ್ಶಕರು ಪರಿಗಣಿಸುತ್ತಾರೆ. ಅಲ್ಲದೆ ಕಲ್ಯಾಣ ಕ್ರಾಂತಿಗೆ ಬಸವಣ್ಣನೇ ನೇರ ಹೊಣೆಗಾರರನ್ನಾಗಿ ಮಾಡುತ್ತಾ ತಮ್ಮದೇ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಸಮಾನಾಂತರ ಸತ್ತೆಯ ಸ್ಥಾಪನೆ, ಪ್ಯಾರಲಲ್ ಗವರ್ಮೆಂಟ್. ಬಿಜ್ಜಳನ ಆಸ್ಥಾನಕ್ಕೆ ಪ್ರತಿಯಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ರಾಜನ ಆಸ್ಥಾನಕ್ಕಿಂತ ಶರಣರ ಕೂಟವೇ ಪ್ರಬಲವಾಗುತ್ತಾ ಹೋದದ್ದು ಬಿಜ್ಜಳನ ಅಧಿಕಾರಕ್ಕೆ ನೇರ ಸವಾಲಾಗಿತ್ತು. ಇದು ಕೂಡ ಕಲ್ಯಾಣ ಕ್ರಾಂತಿಗೆ ಪೂರಕವಾಗಿತ್ತು. ಬಸವಣ್ಣನವರ ಈ ದ್ರೋಹವನ್ನು ವಿಶ್ಲೇಷಿಸಿದ ಪ್ರಮುಖ ವಿಮರ್ಶಕರು ಎಂ. ಚಿದಾನಂದಮೂರ್ತಿ. ಇವರು ತಮ್ಮ ಸಂಶೋಧನಾ ಲೇಖನಗಳಲ್ಲಿ ಬಸವಣ್ಣನವರನ್ನು ಒಬ್ಬ ವಿಫಲ ಮಂತ್ರಿ ಎಂದು ಕರೆದಿದ್ದಾರೆ. ರಾಜನಿಗೆ ನೀಡಬೇಕಾದ ನಿಷ್ಠೆಗಿಂತ ಶರಣರಿಗೆ ನೀಡಿದ ನಿಷ್ಠೆ ರಾಜ್ಯದ ಶಾಂತಿಯನ್ನು ಕೆಡಿಸಿತು ಮತ್ತು ಇದು ತಾಂತ್ರಿಕವಾಗಿ ರಾಜದ್ರೋಹವೇ ಆಗಿತ್ತು ಎಂದು ಅವರು ವಾದಿಸುತ್ತಾರೆ. ಹಾಗೂ ಶಂ. ಬಾ. ಜೋಶಿ. ಇವರು ಬಸವಣ್ಣನವರ ನಡವಳಿಕೆಯನ್ನು ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂಚು ಎಂದು ಕರೆಯುತ್ತಾರೆ. ವ್ಯವಸ್ಥೆಯ ಒಳಗಿದ್ದುಕೊಂಡೇ ಬೇರುಗಳನ್ನು ಕತ್ತರಿಸುವ ಕೆಲಸವನ್ನು ಬಸವಣ್ಣನವರು ಮಾಡಿದರು ಎಂಬುದು ಇವರ ಕಟು ವಿಮರ್ಶೆ. ಇನ್ನು ಡಿ. ಆರ್. ನಾಗರಾಜ್. ಅಧಿಕಾರವನ್ನು ಬಳಸಿಕೊಂಡು ಅಧ್ಯಾತ್ಮವನ್ನು ಹರಡಲು ಹೋದದ್ದು ಬಸವಣ್ಣನವರ ನೈತಿಕ ಪತನಕ್ಕೆ ಕಾರಣವಾಯಿತು ಎಂದು ಇವರು ವಿಶ್ಲೇಷಿಸಿದ್ದಾರೆ. ಇದು ವ್ಯವಸ್ಥೆಯ ವಿರುದ್ಧ ನಡೆಸಿದ ಅಪ್ರತ್ಯಕ್ಷ ದ್ರೋಹವೆಂದು ಅವರು ಗುರುತಿಸುತ್ತಾರೆ. ಇವರ ಪ್ರಕಾರ ಕಲ್ಯಾಣ ಕ್ರಾಂತಿಗೆ ನೇರ ಹೊಣೆ ಬಸವಣ್ಣ ಅನ್ನೋದು ಆಗಿದೆ. ಬಿಜ್ಜಳನ ಕೊಲೆ ಮತ್ತು ಕಲ್ಯಾಣ ಕ್ರಾಂತಿ ಕಾಲಾನುಕ್ರಮ, ಟೈಮ್ಲೈನ್. ಇತಿಹಾಸದ ಪ್ರಕಾರ ಬಿಜ್ಜಳನ ಕೊಲೆ ಮತ್ತು ಕಲ್ಯಾಣ ಕ್ರಾಂತಿ ಒಂದಕ್ಕೊಂದು ಬೆಸೆದುಕೊಂಡಿವೆ. ಅದರ ನಿಖರ ಹಂತಗಳು ಹೀಗಿವೆ. ರಾಜಪ್ರಭುತ್ವದ ಕಾಲದಲ್ಲಿ ರಾಜನೇ ದೈವ ಮತ್ತು ರಾಜಾಜ್ಞೆಯೇ ಶಾಸನ. ಆಧುನಿಕ ಪ್ರಜಾಪ್ರಭುತ್ವದ ಕಣ್ಣಿನಿಂದ ನಾವು ಅಂದಿನ ಘಟನೆಗಳನ್ನು ನೋಡಿದಾಗ ಬಸವಣ್ಣನವರು ಸರಿ ಎನಿಸಬಹುದು. ಆದರೆ ಅಂದಿನ ರಾಜಧರ್ಮ ಮತ್ತು ಆಡಳಿತ ನೀತಿಯ ಚೌಕಟ್ಟಿನಲ್ಲಿ ವಿಶ್ಲೇಷಿಸಿದರೆ ಪರಿಸ್ಥಿತಿ ಭಿನ್ನವಾಗಿ ಕಾಣುತ್ತದೆ. 2. ರಾಜಾಜ್ಞೆ ಮತ್ತು ನೈತಿಕ ದ್ರೋಹ. ರಾಜಪ್ರಭುತ್ವದ ನಿಯಮದಂತೆ ಬಿಜ್ಜಳನು ಹರಳಯ್ಯ ಮಧುವರಸರಿಗೆ ವಿಧಿಸಿದ ಶಿಕ್ಷೆ ಅಂದಿನ ರಾಜಾಡಳಿತ ಮತ್ತು ಧರ್ಮಶಾಸ್ತ್ರಗಳ ಪ್ರಕಾರ ಕಾನೂನುಬದ್ಧವಾಗಿತ್ತು. ಇತಿಹಾಸದಲ್ಲಿ ರಾಜನೇ ಪ್ರಜೆಗಳ ದೇವರಾಗಿರುತ್ತಿದ್ದರು. ರಾಜನ ಆದೇಶವನ್ನು ಮೀರುವ ಹಾಗಿರುತ್ತಿರಲಿಲ್ಲ. ಹಾಗೂ ರಾಜನ ವಿರೋಧ ಮಾಡಿದವರಿಗೆ ಕಠಿಣ ಶಿಕ್ಷೆ ಸರ್ವೇಸಾಮಾನ್ಯವಾಗಿರುತ್ತಿತ್ತು.
ಅದನ್ನೇ ಬಿಜ್ಜಳ ತನ್ನ ಆದೇಶ ಪಾಲನೆ ಮಾಡದ ಹರಳಯ್ಯ ಮಧುವರಸರಿಗೆ ಶಿಕ್ಷೆಯಾಗಿದೆ. ವಿಮರ್ಶೆ: ಬಸವಣ್ಣನವರು ಅರಸನ ಮಂತ್ರಿಯಾಗಿದ್ದವರು. ವ್ಯವಸ್ಥೆಯ ಒಳಗಿದ್ದುಕೊಂಡೇ ರಾಜನ ಆಜ್ಞೆಯನ್ನು ಬಹಿರಂಗವಾಗಿ ವಿರೋಧಿಸಿದ್ದು ಮತ್ತು ಅಂತರಜಾತಿ ವಿವಾಹಕ್ಕೆ ಪ್ರಚೋದನೆ ನೀಡಿದ್ದು ಅಂದಿನ ಕಾನೂನಿನ ಪ್ರಕಾರ ರಾಜದ್ರೋಹವೇ ಆಗಿತ್ತು. ಶಿಷ್ಯರ ಹತ್ಯಾಕೃತ್ಯ ಅಪ್ಪಟ ಅಪರಾಧ. ಬಸವಣ್ಣನವರು ಅಹಿಂಸಾವಾದಿಯಾಗಿದ್ದರೂ ಅವರ ಶಿಷ್ಯರಾದ ಜಗದೇವ ಮತ್ತು ತಂಡದವರು ಬಿಜ್ಜಳನನ್ನು ಕೊಂದದ್ದು ಅಂದಿನ ಯಾವುದೇ ನ್ಯಾಯಶಾಸ್ತ್ರದ ಪ್ರಕಾರ ಸಮರ್ಥನೀಯವಲ್ಲ. ಕಟು ಸತ್ಯ: ರಾಜನ ಕೊಲೆ ಎನ್ನುವುದು ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸುವ ಕೆಲಸ. ಇದು ಅರಾಜಕತೆಗೆ ದಾರಿ ಮಾಡಿಕೊಟ್ಟಿತು. ವಿಮರ್ಶಕರ ನೋಟ: ಎಂ ಚಿದಾನಂದಮೂರ್ತಿಯವರಂತಹ ವಿಮರ್ಶಕರು ಇದನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತಾರೆ. ಶರಣರು ಅನ್ಯಾಯದ ವಿರುದ್ಧ ಹೋರಾಡಲು ಹೋದವರು ಕೊಲೆಗಡುಕರಾಗಿದ್ದು ಚಳವಳಿಯ ಅತಿದೊಡ್ಡ ನೈತಿಕ ಪತನ. ಆದರೆ ಇತಿಹಾಸವು ಗೆದ್ದವರ ಅಥವಾ ಪ್ರಭಾವಿಗಳ ಪರವಾಗಿ ಬರೆಯಲ್ಪಡುವುದರಿಂದ ಶರಣರ ಈ ಹಿಂಸಾತ್ಮಕ ಕೃತ್ಯವನ್ನು ಧರ್ಮಯುದ್ಧ ಅಥವಾ ಬಲಿಷ್ಠ ಪ್ರತಿರೋಧ ಎಂದು ವೈಭವೀಕರಿಸಲಾಯಿತು. ಆದರೆ ಮಂತ್ರಿಯಾಗಿ ಅವರ ವೃತ್ತಿಧರ್ಮ ಮತ್ತು ಶಿಷ್ಯರ ಉಗ್ರಗಾಮಿ ವರ್ತನೆ ಇತಿಹಾಸದ ಕಪ್ಪು ಚುಕ್ಕೆಗಳು. ರಾಜಾಜ್ಞೆ ವೇದವಾಕ್ಯವಾಗಿದ್ದ ಕಾಲದಲ್ಲಿ ರಾಜನನ್ನೇ ಕೊಂದದ್ದು ಕ್ರಾಂತಿಯಲ್ಲ, ಅದು ಅಕ್ಷರಶಃ ರಾಜದ್ರೋಹ ಮತ್ತು ಅರಾಜಕತೆ. ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕಾದ ಕಟು ವಾಸ್ತವ. ಈಗ ನಾವು ಇತಿಹಾಸದ ಅತ್ಯಂತ ಸಂವೇದನಾಶೀಲ ಮತ್ತು ಕಟು ಸತ್ಯದ ಕಡೆಗೆ ಬರಲೇಬೇಕು. ನಾವು ಬಸವಣ್ಣನವರನ್ನು ಒಬ್ಬ ಕ್ರಾಂತಿಕಾರಿ ಎಂದು ಗೌರವಿಸುತ್ತೇವೆ, ನಿಜ. ಆದರೆ 12ನೇ ಶತಮಾನದ ರಾಜಪ್ರಭುತ್ವದ ಕಾನೂನುಗಳ ಪ್ರಕಾರ ಬಸವಣ್ಣ ಮತ್ತು ಅವರ ಶಿಷ್ಯರ ನಡೆ ಕೇವಲ ಕ್ರಾಂತಿಯಾಗಿರಲಿಲ್ಲ, ಅದು ಅಪ್ಪಟ ರಾಜಕೀಯ ಅಪರಾಧವಾಗಿತ್ತು. ಏಕೆ ಅನ್ನೋದಕ್ಕೆ ಇಲ್ಲಿದೆ ಪ್ರಬಲ ಕಾರಣ. 1. ವೃತ್ತಿಧರ್ಮದ ದ್ರೋಹ, ಪ್ರೊಫೆಷನಲ್ ಬಿಟ್ರೇಯಲ್. ರಾಜ ಬಿಜ್ಜಳ ಬಸವಣ್ಣನವರನ್ನು ನಂಬಿ ತನ್ನ ಸಾಮ್ರಾಜ್ಯದ ಅತ್ಯುನ್ನತ ಮಂತ್ರಿ ಪದವಿ ನೀಡಿದ್ದ. ರಾಜಪ್ರಭುತ್ವದಲ್ಲಿ ರಾಜನ ಆದೇಶವೇ ಅಂತಿಮ ಕಾನೂನು. ಮಂತ್ರಿಯಾಗಿ ಆ ಕಾನೂನನ್ನು ರಕ್ಷಿಸಬೇಕಾದ ಬಸವಣ್ಣನವರು ಅಂದಿನ ಸಮಾಜದ ನಿಯಮಗಳಿಗೆ ವಿರುದ್ಧವಾದ ಅಂತರ್ಜಾತಿ ವಿವಾಹಕ್ಕೆ ಬೆಂಬಲ ನೀಡಿದ್ದು ತಾಂತ್ರಿಕವಾಗಿ ವೃತ್ತಿಪರ ನೈತಿಕತೆಯ ಉಲ್ಲಂಘನೆ. ಒಬ್ಬ ಅಧಿಕಾರಿ ಸರಕಾರದ ಸಂಬಳ ಪಡೆದು ಸರಕಾರದ ಕಾನೂನನ್ನೇ ಮುರಿಯುವುದು ರಾಜದ್ರೋಹವಲ್ಲದೆ ಮತ್ತೇನು? ಬಿಜ್ಜಳನ ಹತ್ಯೆ ಒಂದು ಅಕ್ಷಮ್ಯ ಅಪರಾಧ. ಅಹಿಂಸೆಯನ್ನು ಸಾರಿದ ಚಳವಳಿಯ ಅಂತಿಮ ಹಂತದಲ್ಲಿ ನಡೆದದ್ದು ರಾಜನ ಹತ್ಯೆ. ಇತಿಹಾಸದಲ್ಲಿ ರಾಜನ ಕೊಲೆ ಎನ್ನುವುದು ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸುವ ಕೆಲಸ. ಜಗದೇವ ಮತ್ತು ತಂಡದವರು ಬಿಜ್ಜಳನನ್ನು ಕೊಂದದ್ದು ಕೇವಲ ಸೇಡಲ್ಲ, ಅದು ಇಡೀ ರಾಜ್ಯವನ್ನು ಅರಾಜಕತೆಗೆ ತಳ್ಳಿದ ಕ್ರೌರ್ಯ. ಇದನ್ನು ನಾವು ಧರ್ಮಯುದ್ಧ ಎಂದು ಕರೆಯುವುದಕ್ಕಿಂತ ರಾಜಕೀಯ ಕೊಲೆ ಎಂದು ಕರೆಯುವುದೇ ಹೆಚ್ಚು ವಾಸ್ತವಿಕ. ಕಾನೂನು ಭಂಗದ ಪರಿಣಾಮ. ರಾಜಾಜ್ಞೆ ವೇದವಾಕ್ಯವಾಗಿದ್ದ ಕಾಲದಲ್ಲಿ ಸಮಾಜವನ್ನು ಹಂತ ಹಂತವಾಗಿ ಸುಧಾರಿಸುವ ಬದಲು ಹಠಾತ್ತನೇ ವ್ಯವಸ್ಥೆಯನ್ನು ಎದುರು ಹಾಕಿಕೊಂಡದ್ದು ಆಡಳಿತಾತ್ಮಕವಾಗಿ ದೊಡ್ಡ ತಪ್ಪು. ಇದರ ಪರಿಣಾಮವಾಗಿ ಸಾವಿರಾರು ಶರಣರು ಸಾಯಬೇಕಾಯಿತು ಮತ್ತು ವಚನ ಸಾಹಿತ್ಯದ ಬಹುದೊಡ್ಡ ಭಾಗ ನಾಶವಾಯಿತು. ಸಿದ್ಧರಾಮೇಶ್ವರರು ಕಾಯಕ ಮತ್ತು ಸಮಾಜದ ಬಗ್ಗೆ ಸಂಘರ್ಷ. ಸಿದ್ಧರಾಮೇಶ್ವರರು ಆರಂಭದಲ್ಲಿ ಜನಕಲ್ಯಾಣದ ಕೆಲಸಗಳಲ್ಲಿ ಕೆರೆ ಕಟ್ಟಿಸುವುದು ಇತ್ಯಾದಿ ತೊಡಗಿದ್ದರು. ಅವರು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣನವರ ಸಿದ್ಧಾಂತಗಳಲ್ಲಿನ ಆತುರವನ್ನು ಗಮನಿಸಿದ್ದರು. ತಿಳಿ ಹೇಳಿದ ರೀತಿ: ಸಮಾಜವನ್ನು ಒಮ್ಮೆಲೇ ಬದಲಿಸಲು ಹೋದರೆ ಅದು ರಕ್ತಪಾತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದು ಅವರ ಮುನ್ಸೂಚನೆಯಾಗಿತ್ತು. ಕೇವಲ ಆಧ್ಯಾತ್ಮಿಕ ಭಾಷಣಗಳಿಂದ ಅಥವಾ ಹಠಾತ್ ಅಂತರ್ಜಾತಿ ವಿವಾಹಗಳಿಂದ ಸಮಾಜ ಬದಲಾಗದು, ಬದಲಾಗಿ ಜನರ ಮನೋಸ್ಥಿತಿಯನ್ನು ಮೊದಲು ಸಿದ್ಧಪಡಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದರು. ಸಮಾಜದ ವಾಸ್ತವ ಮತ್ತು ಸಿದ್ಧರಾಮೇಶ್ವರರ ದೂರದೃಷ್ಟಿ. ಸಿದ್ಧರಾಮೇಶ್ವರರು ಕೆರೆ ಕಟ್ಟುವ ಕಾಯಕದ ಮೂಲಕ ಸಮಾಜದ ಹಸಿವು ನೀಗಿಸಲು ಯತ್ನಿಸಿದವರು. ಅವರು ಬಸವಣ್ಣನವರ ಆತುರದ ಕ್ರಾಂತಿಯನ್ನು ಅನುಮಾನದಿಂದ ನೋಡುತ್ತಿದ್ದರು. ವಿಮರ್ಶಕ ಜಿಎಸ್ ಶಿವರುದ್ರಪ್ಪನವರು ಹೇಳುವಂತೆ ಸಿದ್ಧರಾಮೇಶ್ವರರು ವಾಸ್ತವವಾದಿಯಾಗಿದ್ದರು, ಬಸವಣ್ಣ ಆದರ್ಶವಾದಿಯಾಗಿದ್ದರು. ಸಮಾಜದ ಕೆಳವರ್ಗದವರ ಮನಸ್ಥಿತಿಯನ್ನು ಸಿದ್ಧಗೊಳಿಸದಿ ಅಂತರ್ಜಾತಿ ವಿವಾಹದಂತಹ ಸಾಹಸಕ್ಕೆ ಕೈಹಾಕಿದ್ದು ಅಪ್ರಾಯೋಗಿಕ ಎಂಬ ಸಿದ್ಧರಾಮೇಶ್ವರರ ಆತಂಕ ಅಂತಿಮವಾಗಿ ಕಲ್ಯಾಣದ ಬೀದಿಗಳಲ್ಲಿ ರಕ್ತದ ಹಳ್ಳವಾಗಿ ಹರಿಯಿತು. ಇತಿಹಾಸಕಾರರು ಅಷ್ಟೇ ಅಲ್ಲ,
ಶಾಸನಗಳು ಇದನ್ನೇ ಹೇಳುತ್ತವೆ. ತಾಳಗುಂದ ಶಾಸನ ಮತ್ತು ಹಾನಗಲ್ ಶಾಸನಗಳು ಹಾಗೂ ಮನಗೂಳಿ ಶಾಸನಗಳು ಕೂಡ ಕಲ್ಯಾಣ ಕ್ರಾಂತಿಗೆ ಬಸವಣ್ಣನೇ ನೇರ ಹೊಣೆ ಎಂದು ಹೇಳುತ್ತವೆ. ಕ್ರಿಸ್ತಶಕ 1161. ಇದು ಬಸವಣ್ಣನವರ ಜನ್ಮಸ್ಥಳಕ್ಕೆ ಹತ್ತಿರವಿರುವ ಮತ್ತು ಬಿಜ್ಜಳನ ಆಳ್ವಿಕೆಯ ಕಾಲದ ಶಾಸನ. ಶಾಸನದ ಅಂಶ: ಈ ಶಾಸನವು ಬಿಜ್ಜಳನ ಅಧಿಕಾರ ಹಸ್ತಾಂತರದ ಬಗ್ಗೆ ಹೇಳುತ್ತದೆ. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲೇ ಬಿಜ್ಜಳನು ತನ್ನನ್ನು ತಾನು ಚಕ್ರವರ್ತಿ ಎಂದು ಘೋಷಿಸಿಕೊಂಡನು. ವಿಮರ್ಶಾತ್ಮಕ ನೋಟ: ರಾಜನು ತನ್ನ ಅಧಿಕಾರ ವಿಸ್ತರಣೆಯ ದಾಹದಲ್ಲಿದ್ದಾಗ ಬಸವಣ್ಣನವರು ಸಾಮಾಜಿಕ ಸಮಾನತೆಯ ಕ್ರಾಂತಿಯಲ್ಲಿದ್ದರು. ರಾಜನಿಗೆ ಸಾಮ್ರಾಜ್ಯ ಮುಖ್ಯವಾಗಿತ್ತು, ಬಸವಣ್ಣನವರಿಗೆ ಸಮಾಜ ಮುಖ್ಯವಾಗಿತ್ತು. ಈ ಆದ್ಯತೆಗಳ ಸಂಘರ್ಷವೇ ಕಲ್ಯಾಣದ ಪತನಕ್ಕೆ ನಾಂದಿ ಹಾಡಿತು ಎಂದು ಈ ಶಾಸನದ ಹಿನ್ನೆಲೆಯಲ್ಲಿ ಸಂಶೋಧಕರು ವಾದಿಸುತ್ತಾರೆ. ಇನ್ನು ಬಿಜ್ಜಳನ ಹತ್ಯೆಯು ಕಲ್ಯಾಣದ ಇತಿಹಾಸದಲ್ಲಿ ಮರಳಲಿಕ್ಕಾಗದ ಬಿಂದು, ಪಾಯಿಂಟ್ ಆಫ್ ನೋ ರಿಟರ್ನ್ ಆಗಿತ್ತು. ರಾಜನ ಕೊಲೆ ನಡೆಯದಿದ್ದರೆ ಇತಿಹಾಸವು ಬೇರೆಯದೇ ಆದ ತಿರುವು ಪಡೆಯುತ್ತಿತ್ತು. ಆ ಸೈನ್ಯದ ದಾಳಿಯ ಭಯಾನಕತೆ ಮತ್ತು ಹತ್ಯೆಯ ಪರಿಣಾಮಗಳ ಕುರಿತಾದ ಸಂಶೋಧನಾತ್ಮಕ ವಿವರ ಇಲ್ಲಿದೆ. ಸೈನ್ಯದ ದಾಳಿಯ ಭಯಾನಕತೆ, ದ ರೇನ್ ಆಫ್ ಟೆರರ್. ಬಿಜ್ಜಳನ ಮಗ ರಾಯಮುರಾರಿ ಸೋವಿದೇವ ತನ್ನ ತಂದೆಯ ಹತ್ಯೆಯ ನಂತರ ಅತ್ಯಂತ ಕ್ರೂರಿಯಾದನು. ಇದು ಸಹಜ. ತಂದೆಯನ್ನು ಮಗನ ಮುಂದೆ ಕೊಲ್ಲಿದಾಗ ಮಗನಿಗೆ ಕ್ರೂರಿತನ ಯಾರಿಗೆ ತಾನೇ ಬರಲ್ಲ ಹೇಳಿ? ಅವನ ಸೈನ್ಯವು ಕಲ್ಯಾಣದಲ್ಲಿ ನಡೆಸಿದ ದಾಳಿ ಅಕ್ಷರಶಃ ಒಂದು ಜನಾಂಗೀಯ ನಿರ್ಮೂಲನೆಯಂತೆ ಇತ್ತು. ಇದು ಕೂಡ ಸಹಜವೇ ಅಲ್ಲವೇ? ತನ್ನ ರಾಜನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಲ್ಲುವುದು ಅಂದರೆ ಅದು ರಾಜದ್ರೋಹವೇ. ಹೀಗಾಗಿ ಒಬ್ಬ ಸೈನಿಕ ತನ್ನ ದೊರೆಯ ಹತ್ಯೆಯನ್ನ ಕಂಡು ಸುಮ್ಮನಿರಲು ಹೇಗೆ ಸಾಧ್ಯ? ಸೈನಿಕರು ತಮ್ಮ ಕರ್ತವ್ಯ ಮಾಡಿದರು ಅನ್ನಬೇಕೇ ಹೊರತು ಅದು ಜನಾಂಗೀಯ ಹತ್ಯೆ ಎನ್ನಲಾಗದು. ಇಲ್ಲಿ ಬಿಜ್ಜಳನ ಮಗನ ತಪ್ಪಾಗಲಿ ಅಥವಾ ಸೈನಿಕರ ತಪ್ಪು ಅನ್ನೋ ಪ್ರಶ್ನೆಯೇ ಬರಲ್ಲ. ಯಾಕಂದರೆ ಒಬ್ಬ ರಾಜ ತನ್ನ ನಾಡಿನ ಜನತೆಯ ಸುಖದುಃಖಗಳಿಗೆ ಭಾಗಿಯಾಗಿರುತ್ತಾನೆ. ಪ್ರಜೆಗಳ ರಕ್ಷಣೆ ರಾಜನ ಕರ್ತವ್ಯ. ಹೀಗೂ ಅದೇ ರೀತಿ ರಾಜದ್ರೋಹಿಗಳಿಗೆ, ಕಾನೂನು ಉಲ್ಲಂಘನೆ ಮಾಡಿದವರಿಗೆ ರಾಜಾನದವನು ತನ್ನದೇ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸುವುದು ಕಾನೂನುಬದ್ಧವಾಗಿರುತ್ತೆ. ಇದನ್ನು ಶಿಕ್ಷೆ ಎಂದು ಕರೆಯಲಾಗುತ್ತೆ. ಆದರೆ ಬಸವಣ್ಣ ಅನುಯಾಯಿಗಳು ಮಾಡಿದ್ದು ಕೊಲೆಯಾಗಿತ್ತು. ಹೀಗಾಗಿ ಕಲ್ಯಾಣದಲ್ಲಿ ಉಗ್ರರೂಪ ತಾಳಿತು. ಒಂದು ವೇಳೆ ಬಸವಣ್ಣನವರ ಶಿಷ್ಯರು ಬಿಜ್ಜಳನ ಹತ್ಯೆ ಮಾಡದಿದ್ದರೆ ಈ ಕೆಳಗಿನ ಸಾಧ್ಯತೆಗಳಿದ್ದವು ಎಂದು ಇತಿಹಾಸಕಾರರು ವಾದಿಸುತ್ತಾರೆ. ರಾಜಕೀಯ ಸಂಧಾನ, ಪೊಲಿಟಿಕಲ್ ನೆಗೋಷಿಯೇಷನ್. ಬಸವಣ್ಣನವರು ಈಗಾಗಲೇ ಕಲ್ಯಾಣ ಬಿಟ್ಟಿದ್ದರು. ಬಿಜ್ಜಳನ ಕೋಪ ಸ್ವಲ್ಪ ಸಮಯದ ನಂತರ ತಣ್ಣಗಾಗುತ್ತಿತ್ತು. ಹರಳಯ್ಯ ಮಧುವರಸರ ಶಿಕ್ಷೆಯ ನಂತರ ಚಳವಳಿಯು ಸ್ವಲ್ಪ ಹಿನ್ನಡೆ ಅನುಭವಿಸಿದರು. ಅದು ಪೂರ್ಣವಾಗಿ ನಾಶವಾಗುತ್ತಿರಲಿಲ್ಲ. ಪ್ರಜಾಪ್ರಭುತ್ವದ ವಿಕಾಸ. ಅನುಭವ ಮಂಟಪದ ಸಿದ್ಧಾಂತಗಳು ನಿಧಾನವಾಗಿ ಜನರಲ್ಲಿ ಹರಡುತ್ತಿದ್ದವು. ರಾಜನ ಹತ್ಯೆಯು ಈ ಚಳವಳಿಗೆ ಉಗ್ರಗಾಮಿ ಎಂಬ ಹಣೆಪಟ್ಟಿ ಹಚ್ಚಿತು. ಹತ್ಯೆ ನಡೆಯದಿದ್ದರೆ ಇದು ಸೌಮ್ಯವಾದ ಮತ್ತು ಶಾಶ್ವತವಾದ ಸಾಮಾಜಿಕ ಬದಲಾವಣೆಯಾಗಿ ಉಳಿಯುತ್ತಿತ್ತು. ಬಸವಣ್ಣನವರ ಮರಳುವಿಕೆ. ಪರಿಸ್ಥಿತಿ ತಿಳಿಯಾದ ನಂತರ ಬಸವಣ್ಣನವರು ಮತ್ತೆ ಕಲ್ಯಾಣಕ್ಕೆ ಬಂದು ಸಮಾಜವನ್ನು ಸುಸ್ಥಿತಿಗೆ ತರುವ ಅವಕಾಶವಿತ್ತು. ರಾಜನ ಹತ್ಯೆ ಆ ಎಲ್ಲಾ ಬಾಗಿಲುಗಳನ್ನು ಶಾಶ್ವತವಾಗಿ ಮುಚ್ಚಿಬಿಟ್ಟಿತು. ಬಂಧುಗಳೇ, ಕಲ್ಯಾಣ ಕ್ರಾಂತಿಗೆ ಬಸವಣ್ಣ ರಾಜದ್ರೋಹ ಮಾಡಿ ಯಾರು ಕಾನೂನಿಗೆ ಗೌರವ ಕೊಡಬೇಕಿತ್ತೋ ಅವರೇ ಕಾನೂನು ಮುರಿದು ರಾಜದ್ರೋಹ ಮಾಡಿ ಅನೇಕ ಶರಣರ ವಿರೋಧದ ನಡುವೆಯೂ ಅಂತರ್ರಾಜ್ಯಾತೀಯ ವಿವಾಹ ಮಾಡಿಸಿ ತಿಳಿಯಿದ್ದ ವಾತಾವರಣ ಹದಗೆಡಿಸಿ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡಿದ ಮೊದಲ ಉದಾಹರಣೆಯಾದರೆ, ಕಲ್ಯಾಣ ಕ್ರಾಂತಿಗೆ ಬಸವಣ್ಣ ನಾಂದಿ ಹಾಡಿದ ಎರಡನೇ ಸತ್ಯ ಘಟನೆ ಇಲ್ಲಿದೆ. ಅದುವೇ ಬಸವಣ್ಣ ಅಧಿಕಾರ ದುರುಪಯೋಗಪಡಿಸಿಕೊಂಡು, ರಾಜನ ಖಜಾನೆಯನ್ನ ದುರುಪಯೋಗಪಡಿಸಿಕೊಂಡು ಅನೇಕ ವಿಶ್ಲೇಷಕರ ಹಾಗೂ ಶರಣರ ಮತ್ತು ಶಾಸನದ ವಿವರ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದುಕೊಂಡು ರಾಜನಿಗೆ ಸಲ್ಲಿಸಬೇಕಾದ ರಾಜಕೀಯ ನಿಷ್ಠೆ ಮತ್ತು ಕ್ರಾಂತಿಯ ಹಾದಿಯಲ್ಲಿ ಖಜಾನೆಯ ಹಣದ ಬಳಕೆ ಕುರಿತು ಎಂ ಚಿದಾನಂದಮೂರ್ತಿಯವರಂತೆಯೇ ಕಟುವಾದ ವಿಮರ್ಶೆ ಮಾಡಿದ ಅಥವಾ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಇತರ ಪ್ರಮುಖ ವಿದ್ವಾಂಸರ ವಿವರಗಳು ಇಲ್ಲಿವೆ. ಇವರೆಲ್ಲರೂ ಬಸವಣ್ಣನವರನ್ನು ಒಬ್ಬ ಆಡಳಿತಗಾರನನ್ನಾಗಿ ನೋಡಿ ಆಡಳಿತಾತ್ಮಕ ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ವಿಶ್ಲೇಷಿಸಿದ್ದಾರೆ. ಎಂ ಚಿದಾನಂದಮೂರ್ತಿ ಶೋಧನೆ. ಚಿದಾನಂದಮೂರ್ತಿಯವರ ವಾದವು ಅತ್ಯಂತ ಪ್ರಬಲವಾದದು. ವಾದ: ಬಸವಣ್ಣನವರು ಬಿಜ್ಜಳನ ಮಂತ್ರಿಯಾಗಿ ಅರಸನ ನಿಷ್ಠೆಯನ್ನು ಹೊಂದಿರಬೇಕಿತ್ತು. ಆದರೆ ಅವರು ರಾಜನಿಗೆ ವಿರುದ್ಧವಾದ ಸಿದ್ಧಾಂತವನ್ನು ಬೆಳೆಸಿದರು.
ಆಕ್ಷೇಪ: ಅರಸನ ಖಜಾನೆಯ ಹಣವನ್ನು ಜಂಗಮ ದಾಸೋಹಕ್ಕೆ, ಅಂದರೆ ಶರಣರ ಊಟ ಮತ್ತು ಸೌಲಭ್ಯಕ್ಕೆ ಬಳಸಿದ್ದು ಆಡಳಿತಾತ್ಮಕವಾಗಿ ವಿಶ್ವಾಸದ್ರೋಹ ಎನಿಸಿಕೊಳ್ಳುತ್ತದೆ. ರಾಜನಿಗೂ ಮತ್ತು ತನ್ನ ತತ್ವಕ್ಕೂ ಸಂಘರ್ಷ ಬಂದಾಗ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಬೇಕಿತ್ತು ಎಂಬುದು ಇವರ ವಾದ. 2. ಶಂಬಾ ಜೋಶಿ. ಶಂಬಾ ಜೋಶಿಯವರು ಚಿದಾನಂದಮೂರ್ತಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ಅರಾಜಕತೆ ಎಂದು ಕರೆಯುತ್ತಾರೆ. ವಾದ: ಬಸವಣ್ಣನವರು ಅಧಿಕಾರದ ಆಶರೆಯಲ್ಲೇ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಯತ್ನಿಸಿದರು. ಅಭಿಪ್ರಾಯ: ಸರಕಾರದ ಅಥವಾ ರಾಜನ ಸಂಪನ್ಮೂಲಗಳನ್ನು ಬಳಸಿ ಒಂದು ಹೊಸ ಧರ್ಮ ಅಥವಾ ಸಮಾಜವನ್ನು ಕಟ್ಟುವುದು ನೈತಿಕವಾಗಿ ಸರಿಯಲ್ಲ. ಇದು ಆಡಳಿತ ಯಂತ್ರದ ಒಳಗೆ ಕುಳಿತು ಸಂಚು ಹೂಡಿದಂತೆ ಕಾಣುತ್ತದೆ ಎಂದು ಇವರು ವಿಶ್ಲೇಷಿಸುತ್ತಾರೆ. 3. ಡಿ.ಆರ್. ನಾಗರಾಜ್. ಬಸವಣ್ಣನವರು ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆ. ಇವರು ಇದನ್ನು ಅಧಿಕಾರ ಮತ್ತು ಆಧ್ಯಾತ್ಮದ ವಿರೋಧಾಭಾಸ ಎಂದು ವಿವರಿಸುತ್ತಾರೆ. ವಾದ: ಬಸವಣ್ಣನವರು ರಾಜಕಾರಣದ ಚದುರಂಗದಾಟದಲ್ಲಿ ಸಿಲುಕಿ ತನ್ನ ನೈತಿಕ ಮೇಲ್ಮೈ ಮಾರಲ್ ಗ್ರೌಂಡ್ ಕಳೆದುಕೊಂಡರು. ಅಭಿಪ್ರಾಯ: ಖಜಾನೆಯ ಹಣ ಅಥವಾ ರಾಜನ ಪ್ರಭಾವವನ್ನು ಬಳಸಿ ತಂದ ಸುಧಾರಣೆಗಳು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಬಸವಣ್ಣನವರು ಮಂತ್ರಿಯಾಗಿ ಕಾರ್ಯನಿರ್ವಹಿಸುವಾಗ ಸಮಾಜ ಸುಧಾರಣೆಯನ್ನು ಬೆರೆಸಿದ್ದು ಅಧಿಕಾರ ದುರ್ಬಳಕೆಯ ಆಪಾದನೆಗೆ ದಾರಿ ಮಾಡಿಕೊಟ್ಟಿತು. ಇದು ಶರಣ ಚಳವಳಿಯ ಪವಿತ್ರತೆಯನ್ನು ಜನಸಾಮಾನ್ಯರ ಕಣ್ಣಿನಲ್ಲಿ ಕುಗ್ಗಿಸಿತು ಎಂಬುದು ಇವರ ವಿಮರ್ಶೆ. 4. ಜಿ.ಎಸ್. ಶಿವರುದ್ರಪ್ಪ. ಜಿ.ಎಸ್.ಎಸ್. ಅವರು ಬಸವಣ್ಣನವರ ನಿಷ್ಠೆಯ ಬಗೆಗಿನ ದ್ವಂದ್ವವನ್ನು ಗುರುತಿಸಿದ್ದಾರೆ. ವಾದ: ಬಸವಣ್ಣನವರು ಶಿವನಿಗೆ ಶರಣು ಎನ್ನುತ್ತಾ ಭೂಲೋಕದ ಅರಸನಿಗೆ, ಬಿಜ್ಜಳನಿಗೆ ಗೌರವ ನೀಡಲು ಹಿಂಜರಿದರು. ಅಭಿಪ್ರಾಯ: ಒಬ್ಬ ವ್ಯಕ್ತಿ ಸರಕಾರದ ಸಂಬಳ ಪಡೆಯುವಾಗ ಅಥವಾ ಉನ್ನತ ಹುದ್ದೆಯಲ್ಲಿದ್ದಾಗ ಆ ವ್ಯವಸ್ಥೆಯ ನಿಯಮಗಳನ್ನು ಪಾಲಿಸಬೇಕು. ಬಸವಣ್ಣನವರು ಮಂತ್ರಿಯ ಜವಾಬ್ದಾರಿಯನ್ನು ಅಧ್ಯಾತ್ಮದ ಹೆಸರಿನಲ್ಲಿ ನಿರ್ಲಕ್ಷಿಸಿದ್ದು ಅಂದಿನ ಕಾಲದ ರಾಜಕೀಯ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಯಿತು. 5. ಎಚ್.ಎಸ್. ಶಿವಪ್ರಕಾಶ್. ನಾಟಕಕಾರ ಮತ್ತು ವಿಮರ್ಶಕರಾದ ಇವರು ಬಸವಣ್ಣನವರ ಆದರ್ಶ ಮತ್ತು ವಾಸ್ತವದ ನಡುವಿನ ಕಂದಕವನ್ನು ಚರ್ಚಿಸುತ್ತಾರೆ. ವಾದ: ಬಸವಣ್ಣನವರು ಬಿಜ್ಜಳನ ಮಂತ್ರಿ ಪದವಿಯನ್ನು ಒಂದು ಕವಚವಾಗಿ ಬಳಸಿಕೊಂಡರು. ಅಭಿಪ್ರಾಯ: ರಾಜನ ಹಣ ಮತ್ತು ಶಕ್ತಿಯನ್ನು ಬಳಸಿ ಶರಣರನ್ನು ಸಂಘಟಿಸಿದ್ದು ಕಾರ್ಯತಂತ್ರವಾಗಿ ಸರಿಯಿರಬಹುದು, ಆದರೆ ನೈತಿಕವಾಗಿ ಅದು ವಿವಾದಾತ್ಮಕವಾಗಿದೆ. ಈ ಆರ್ಥಿಕ ಸಂಘರ್ಷವೇ ಅಂತಿಮವಾಗಿ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ಅಪನಂಬಿಕೆಯ ಗೋಡೆಯನ್ನು ಕಟ್ಟಿತು ಎಂದು ಇವರು ವಾದಿಸುತ್ತಾರೆ. ಬಸವಣ್ಣ ಹಣದ ದುರುಪಯೋಗಪಡಿಸಿಕೊಂಡ ವಿಶ್ಲೇಷಕರ ಮಾಹಿತಿಯಲ್ಲದೆ ಶಾಸನಗಳು ಕೂಡ ಅದನ್ನೇ ಹೇಳುತ್ತವೆ. ಅವುಗಳು ಇಲ್ಲಿವೆ. 1. ಹಾಲಕ್ಕಿ ಶಾಸನ ಮತ್ತು ಮಣಗೂಳಿ ಶಾಸನ. ಈ ಶಾಸನಗಳು ಬಸವಣ್ಣನವರ ಕಾಯಕ ಮತ್ತು ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಮಾಹಿತಿ ನೀಡುತ್ತವೆ. ದಾಖಲೆ: ಬಸವಣ್ಣನವರು ಬಿಜ್ಜಳನ ಕರಣಿಕ, ಅಕೌಂಟೆಂಟ್ ಮತ್ತು ನಂತರ ಭಂಡಾರಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದನ್ನು ಇವು ಉಲ್ಲೇಖಿಸುತ್ತವೆ. ವಿಮರ್ಶೆ: ರಾಜನ ಆರ್ಥಿಕ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿಯೊಬ್ಬರು ಅದೇ ಸಂಪನ್ಮೂಲವನ್ನು ಅರಸನ ಧರ್ಮಕ್ಕೆ ವಿರುದ್ಧವಾದ ಚಟುವಟಿಕೆಗಳಿಗೆ ಬಳಸಿದರು ಎಂಬ ಬಿಜ್ಜಳನ ಆಸ್ಥಾನದ ವಿರೋಧಿಗಳ ಮಂಚಣ್ಣ ಮುಂತಾದವರ ವಾದಕ್ಕೆ ಈ ದಾಖಲೆಗಳು ಆಧಾರ ಒದಗಿಸುತ್ತವೆ. 2. ಪಲ್ಕುರಿಕೆ ಸೋಮನಾಥನ ಬಸವಪುರಾಣ, 13ನೇ ಶತಮಾನ. ಬಸವಣ್ಣನವರ ಕಾಲಕ್ಕೆ ಅತ್ಯಂತ ಹತ್ತಿರದ ಕಾಲದ ದಾಖಲೆ ಇದಾಗಿದೆ. ಇದು ಬಸವಣ್ಣನವರ ಪವಾಡಗಳನ್ನು ಬಣ್ಣಿಸಿದರೂ ಕೆಲವು ಕಠೋರ ವಾಸ್ತವಗಳನ್ನು ಒಳಗೊಂಡಿದೆ. ರಾಜದ್ರೋಹದ ಆರೋಪ: ಬಿಜ್ಜಳನ ಆಸ್ಥಾನದ ಇತರ ಮಂತ್ರಿಗಳು ಬಸವಣ್ಣನವರ ಮೇಲೆ ರಾಜಧನವನ್ನು ಶರಣರಿಗೆ ಹಂಚುತ್ತಿದ್ದಾರೆ ಎಂದು ದೂರಿದ ಪ್ರಸಂಗವನ್ನು ಸೋಮನಾಥನು ವಿವರವಾಗಿ ದಾಖಲಿಸಿದ್ದಾನೆ. ಬಸವಣ್ಣನವರು ಇದನ್ನು ಶಿವನ ಹಣ ಎಂದು ಸಮರ್ಥಿಸಿಕೊಂಡರೂ ಆಡಳಿತಾತ್ಮಕವಾಗಿ ಇದು ವಿಶ್ವಾಸದ್ರೋಹ ಎಂಬ ವಿಮರ್ಶೆಗೆ ಈ ಗ್ರಂಥವೇ ಮೂಲಾಧಾರ. ಬಸವಣ್ಣ ಖಜಾನೆಯ ಹಣ ದುರುಪಯೋಗಪಡಿಸಿಕೊಂಡದ್ದನ್ನು ಅವರದೇ ಶರಣರು ವಿರೋಧಿಸಿದ್ದರು ಅನ್ನಲಾದ ವಿವರಣೆಯಿಲ್ಲಿದೆ. ಬಸವಣ್ಣನವರ ಕಲ್ಯಾಣದ ಪ್ರಯೋಗವು ಅತ್ಯಂತ ಉನ್ನತ ಮಟ್ಟದಲ್ಲಿರುವಾಗಲೇ ಅದರಲ್ಲಿದ್ದ ಅಪಾಯಗಳ ಬಗ್ಗೆ ಮತ್ತು ಅವರು ಅನುಸರಿಸುತ್ತಿದ್ದ ಹಾದಿಯ ಬಗ್ಗೆ ಎಚ್ಚರಿಸಿದ ಅಥವಾ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಶರಣರು ಇದ್ದರು ಎಂಬುದು ಇತಿಹಾಸದ ಒಂದು ಕುತೂಹಲಕಾರಿ ಸಂಗತಿ. ಬಸವಣ್ಣನವರನ್ನು ಕೇವಲ ಒಬ್ಬ ನಾಯಕನನ್ನಾಗಿ ನೋಡದೆ ಅವರ ನಡಗಳಲ್ಲಿದ್ದ ಪ್ರಾಯೋಗಿಕ ದೋಷಗಳನ್ನು ಬೆಟ್ಟು ಮಾಡಿದ ಪ್ರಮುಖ ಶರಣರ ವಿವರ ಇಲ್ಲಿದೆ. 1. ಅಲ್ಲಮಪ್ರಭುಗಳು, ಅತೀವ ವೈರಾಗ್ಯ ಮತ್ತು ಪ್ರದರ್ಶನದ ಬಗ್ಗೆ ಎಚ್ಚರಿಕೆ. ಶರಣ ಚಳವಳಿಯ ಆಧ್ಯಾತ್ಮಿಕ ಮಾರ್ಗದರ್ಶಿ ಅಲ್ಲಮಪ್ರಭುಗಳು ಬಸವಣ್ಣನವರ ಅನೇಕ ನಡಗಳನ್ನು ವಿಮರ್ಶಾತ್ಮಕವಾಗಿ ನೋಡುತ್ತಿದ್ದರು. ತಿಳಿ ಹೇಳಿದ ರೀತಿ:
ಬಸವಣ್ಣನವರು ನಡೆಸುತ್ತಿದ್ದ ದಾಸೋಹ ಮತ್ತು ಅತಿಭಕ್ತಿಯಲ್ಲಿ ಎಲ್ಲೋ ಒಂದು ಕಡೆ ಅಹಂಕಾರ ಅಥವಾ ಪ್ರದರ್ಶನ ಅಡಗಿರಬಹುದು ಎಂಬುದು ಅಲ್ಲಮರ ಆತಂಕವಾಗಿತ್ತು. ಬಸವಣ್ಣ, ನೀನು ಮಾಡುತ್ತಿರುವ ದಾಸೋಹದಲ್ಲಿ ರಾಜಧನ, ಖಜಾನೆಯ ಹಣ ಸೇರಿದ್ದರೆ ಅದು ಭಕ್ತಿಯಾಗದು, ಅದು ವ್ಯವಹಾರವಾದೀತು ಎಂಬರ್ಥದ ಎಚ್ಚರಿಕೆಯನ್ನು ಅಲ್ಲಮರು ನೀಡಿದ್ದರು. ವಿಮರ್ಶೆ: ಅಧ್ಯಾತ್ಮವು ರಾಜಕಾರಣದ ನೆರಳಿನಲ್ಲಿ ಬೆಳೆಯಬಾರದು ಎಂಬುದು ಅಲ್ಲಮರ ನಿಲುವಾಗಿತ್ತು. ಇಲ್ಲಿ ಅಲ್ಲಮರು ಬಸವಣ್ಣ ಖಜಾನೆಯ ಹಣ ಬಸವಣ್ಣ ದುರುಪಯೋಗಪಡಿಸಿಕೊಂಡದ್ದನ್ನು ನೆನಪಿಸುತ್ತಾರೆ. 2. ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ. ಖಜಾನೆ ಮತ್ತು ಕಾಯಕದ ವಿಮರ್ಶೆ. ಈ ದಂಪತಿಗಳು ಬಸವಣ್ಣನವರ ದಾಸೋಹದ ಕಲ್ಪನೆಯನ್ನೇ ಬುಡಮೇಲು ಮಾಡುವಂತೆ ಮಾತನಾಡುತ್ತಿದ್ದರು. ತಿಳಿ ಹೇಳಿದ ರೀತಿ: ಬಸವಣ್ಣನವರು ನೀಡುವ ಉಚಿತ ದಾಸೋಹವು ಶರಣರನ್ನು ಆಲಸಿಗಳನ್ನಾಗಿ ಮಾಡಬಹುದು ಅಥವಾ ರಾಜನ ಹಣದ ಮೇಲೆ ಅವಲಂಬಿತರಾಗುವಂತೆ ಮಾಡಬಹುದು ಎಂಬುದು ಇವರ ವಾದವಾಗಿತ್ತು. ಆಕ್ಷೇಪ: ಕಾಯಕವೇ ಕೈಲಾಸ. ತನ್ನ ಕೈಯಿಂದ ದುಡಿದು ತಿನ್ನಬೇಕೇ ಹೊರತು ಅರಮನೆಯ ಮಂತ್ರಿಯ ದಾಸೋಹಕ್ಕೆ ಕೈಯೊಡ್ಡಬಾರದು ಎಂಬ ಲಕ್ಕಮ್ಮನ ಮಾತುಗಳು ಬಸವಣ್ಣನವರ ಆಡಳಿತಾತ್ಮಕ ದಾನದ ಗುಣಕ್ಕೆ ನೀಡಿದ ದೊಡ್ಡ ಚುಚ್ಚುಮದ್ದು. ಇನ್ನು ಮುಂದೆ ಹೋಗಿ ಲಕ್ಕಮ್ಮ ಗಂಡನಿಗೆ ಈ ರೀತಿ ತಿಳಿ ಹೇಳಿದ ರೀತಿ: ಒಮ್ಮೆ ಆಕೆಯ ಪತಿ ಮಾರಯ್ಯ ಅಕ್ಕಿಯನ್ನು ಆಯ್ದುಕೊಂಡು ಬಂದಾಗ ಅದು ಅಗತ್ಯಕ್ಕಿಂತ ಹೆಚ್ಚಿದೆ ಎಂದು ತಿಳಿದ ಲಕ್ಕಮ್ಮ, ಬಸವಣ್ಣನವರ ಧರ್ಮದ ಅಕ್ಕಿ ನಮಗೆ ಬೇಡ, ನಮ್ಮ ಕಾಯಕದ ಮಿತಿಯಲ್ಲಿ ನಮಗೆ ಎಷ್ಟು ಬೇಕು ಅಷ್ಟೇ ಸಾಕು ಎಂದು ಪತಿಗೆ ಬುದ್ಧಿ ಹೇಳುತ್ತಾಳೆ. ವಿಮರ್ಶೆ: ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬಸವಣ್ಣನವರ ಅತಿಯಾದ ದಾನದ ಗುಣ, ಬಾಹ್ಯ ದಾಸೋಹ ಅಡ್ಡಿಯಾಗಬಾರದು ಎಂದು ಆಕೆ ಎಚ್ಚರಿಸಿದ್ದಳು. ಅರಮನೆಯ ಮಂತ್ರಿಯ ದಾನವು ಶರಣರನ್ನು ಪರಾಧೀನರನ್ನಾಗಿ ಮಾಡಬಾರದು ಎಂಬುದು ಆಕೆಯ ನಿಲುವಾಗಿತ್ತು. ಇಂಥ ನಿಲುವುಗಳು ಬಸವಣ್ಣನವರನ್ನು ಸರಿಪಡಿಸಲು ಕೇವಲ ಅಲ್ಲಮಪ್ರಭುಗಳಂತಹ ಪುರುಷ ಶರಣರು ಮಾತ್ರ ಇರಲಿಲ್ಲ. ಆಯ್ದಕ್ಕಿ ಲಕ್ಕಮ್ಮಳಂತಹ ಶರಣೆಯರು ಬಸವಣ್ಣನವರ ದಾಸೋಹದ ಹಿಂದಿದ್ದ ಆಡಳಿತಾತ್ಮಕ ಅಪಾಯಗಳನ್ನು ಮೊದಲೇ ಗುರುತಿಸಿದ್ದರು. ಮಂತ್ರಿಯೊಬ್ಬ ನೀಡುವ ಉಚಿತ ಆಹಾರವು ಸಮಾಜದ ಬೆನ್ನುಮೂಳೆಯನ್ನು ಮುರಿಯಬಹುದು ಎಂದು ಒಬ್ಬ ಸಾಮಾನ್ಯ ಶರಣೆ ಎಚ್ಚರಿಸಿದ್ದು ಇತಿಹಾಸದ ಕೌತುಕ. ಆದರೆ ಈ ಎಚ್ಚರಿಕೆಗಳನ್ನು ಬಸವಣ್ಣನವರು ಗಂಭೀರವಾಗಿ ಪರಿಗಣಿಸದಿದ್ದದ್ದೇ ಕಲ್ಯಾಣದ ಅವನತಿಗೆ ಒಂದು ಕಾರಣವಾಯಿತು. ಇಲ್ಲಿಯೂ ಕೂಡ ಅವರದೇ ಆದ ಶರಣರ ಅಭಿಪ್ರಾಯ ಕಲ್ಯಾಣ ಕ್ರಾಂತಿಗೆ ಬಸವಣ್ಣನೇ ಪ್ರಮುಖ ಕಾರಣ ಅನ್ನೋದನ್ನ ಮರೆಯಬೇಡಿ. ಇನ್ನು ಕಲ್ಯಾಣ ಕ್ರಾಂತಿಗೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಅದುವೇ ಬಸವಣ್ಣ ತನ್ನ ಭಾಷೆಯನ್ನ ಹಗುರವಾಗಿ ಹಾಗೂ ಕೆಟ್ಟದಾಗಿ ಹೊಲಸು ಭಾಷೆ ಪ್ರಯೋಗವೂ ಕೂಡ ಕಲ್ಯಾಣ ಕ್ರಾಂತಿಗೆ ಸಹಕರಿಸಿತು ಅನ್ನೋದನ್ನ ಇಲ್ಲಿ ನೋಡೋಣ. ವಿಶ್ಲೇಷಕರು ಹಾಗೂ ಅವರದೇ ಶರಣರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಉದಾಹರಣೆ ಇಲ್ಲಿದೆ. ಬಸವಣ್ಣನವರ ಭಾಷೆ ಸೌಮ್ಯವಾಗಿರಲಿಲ್ಲ. ವೇದಶಾಸ್ತ್ರಗಳನ್ನು ಹೀಯಾಳಿಸುವಾಗ, ಉನ್ನತ ಕುಲದವರ ಆಚರಣೆಗಳನ್ನು ಭಂಡತನ ಎಂದು ಕರೆಯುವಾಗ ಅವರ ಮಾತುಗಳು ಶಬ್ದಗಳ ಚೂರಿಯಂತಿದ್ದವು. ವೇದಕ್ಕೆ ಒರೆಯ ಕಟ್ಟುವೆ ಎಂದ ಬಸವಣ್ಣನವರ ಭಾಷೆ ಸಮಾಜದ ಒಂದು ವರ್ಗದ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿತು. ಶಂಬಾ ಜೋಶಿಯವರು ಹೇಳುವಂತೆ ಈ ಸಾಂಸ್ಕೃತಿಕ ಹಿಂಸೆಯೇ ಸನಾತನಿಗಳು ಸಂಘಟಿತರಾಗಲು ಕಾರಣವಾಯಿತು. ಸುಧಾರಣೆ ಮಾಡುವವನು ದ್ವೇಷದ ಭಾಷೆ ಬಳಸಿದರೆ ಏನಾಗುತ್ತದೆ ಎಂಬುದಕ್ಕೆ ಕಲ್ಯಾಣ ಕ್ರಾಂತಿಯೇ ಸಾಕ್ಷಿ. ಬಸವಣ್ಣನವರ ಭಾಷೆ ಮತ್ತು ಸಿದ್ಧಾಂತದ ಬಗ್ಗೆ ಪ್ರಮುಖ ವಿಮರ್ಶಕರು ಮಂಡಿಸಿರುವ ವಾದಗಳನ್ನು ಒಂದೊಂದಾಗಿ ಅತ್ಯಂತ ವಿಶಾಲವಾಗಿ ಮತ್ತು ಗಹನವಾಗಿ ಇಲ್ಲಿ ವಿವರಿಸಲಾಗಿದೆ. ಇವರು ಬಸವಣ್ಣನವರನ್ನು ಕೇವಲ ಒಬ್ಬ ಸಂತನಾಗಿ ನೋಡದೆ ಸಮಾಜದ ಸ್ಥಿರತೆಗೆ ಸವಾಲು ಹಾಕಿದ ಒಬ್ಬ ಕ್ರಾಂತಿಕಾರಿಯಾಗಿ ವಿಶ್ಲೇಷಿಸಿದ್ದಾರೆ. ಶಂಬಾ ಜೋಶಿ, ಶಂಕರ ಬಾಳದೀಕ್ಷಿತ ಜೋಶಿ. ಪುಸ್ತಕ: ಕರ್ನಾಟಕ ಸಂಸ್ಕೃತಿಯ ಪೂರ್ವಪೀಠಿಕೆ, 16ನೆಯ ಶತಮಾನದ ಕರ್ನಾಟಕ. ಶಂಬಾ ಜೋಶಿಯವರ ವಾದವು ಅತ್ಯಂತ ಮೂಲಭೂತವಾದುದು. ಅವರು ಬಸವಣ್ಣನವರ ಭಾಷೆಯನ್ನು ಸಾಂಸ್ಕೃತಿಕ ಹಿಂಸೆ ಎಂದು ಕರೆಯುತ್ತಾರೆ. ಸಾಂಸ್ಕೃತಿಕ ಬೇರುಗಳ ನಿರಾಕರಣೆ. ಬಸವಣ್ಣನವರು ವೇದ ಶಾಸ್ತ್ರಗಳನ್ನು ಸುಟ್ಟ ಬದನೆಕಾಯಿ ಎನ್ನುವುದು ಅಥವಾ ಯಜ್ಞಯಾಗಾದಿಗಳನ್ನು ಕೊಲೆ ಎಂದು ಕರೆದದ್ದು ಅಂದಿನ ಸಂಸ್ಕೃತಿಯನ್ನು ಬೆಳೆಸಿದ ಹಿರಿಯ ತಲೆಮಾರುಗಳಿಗೆ ಮಾಡಿದ ಅಪಮಾನ ಎಂದು ಇವರು ವಾದಿಸುತ್ತಾರೆ. ವಿಮರ್ಶೆಯ ಆಳ. ಶಂಬಾ ಜೋಶಿಯವರ ಪ್ರಕಾರ ಯಾವುದೇ ಸಮಾಜವು ಸುಧಾರಣೆಯಾಗಬೇಕಾದರೆ ಹಳೆಯದರ ಮೇಲೆ ಹೊಸದನ್ನು ಕಟ್ಟಬೇಕು. ಆದರೆ ಬಸವಣ್ಣನವರು ಹಳೆಯದನ್ನು, ಪರಂಪರೆಯನ್ನು ಪೂರ್ಣವಾಗಿ ಸುಟ್ಟು ಹಾಕುವ ಭಾಷೆ ಬಳಸಿದರು. ಈ ಕಟು ನಿಲುವಿನಿಂದಾಗಿ ಶರಣ ಚಳವಳಿಯು ಸಮನ್ವಯ ಸಾಧಿಸುವ ಬದಲು ಸಂಘರ್ಷವನ್ನೇ ಸೃಷ್ಟಿಸಿತು.
ಭಾಷೆಯಲ್ಲಿದ್ದ ಈ ಏಕಪಕ್ಷೀಯ ಧೋರಣೆ ಕನ್ನಡಿಗರ ಸಾಂಸ್ಕೃತಿಕ ನಿರಂತರತೆಯನ್ನು ಒಡೆದುಹಾಕಿತು ಎಂಬುದು ಇವರ ಗಂಭೀರ ಟೀಕೆ. 2. ಎಂ. ಚಿದಾನಂದಮೂರ್ತಿ. ಪುಸ್ತಕ ಶೋಧನೆ. ಬಸವಣ್ಣ. ಚಿದಾನಂದಮೂರ್ತಿಯವರು ಬಸವಣ್ಣನವರನ್ನು ಒಬ್ಬ ಪ್ರಯೋಗಶೀಲ ಆಡಳಿತಗಾರನಾಗಿ ನೋಡುತ್ತಾ ಅವರ ಭಾಷೆಯು ರಾಜಕೀಯವಾಗಿ ಹೇಗೆ ಮುಳುವಾಯಿತು ಎಂಬುದನ್ನು ವಿವರಿಸುತ್ತಾರೆ. ಆಕ್ರಮಣಕಾರಿ ಭಾಷೆ, ಅಗ್ರೆಸಿವ್ ಲ್ಯಾಂಗ್ವೇಜ್. ಬಸವಣ್ಣನವರು ಅಂದಿನ ಉನ್ನತ ಕುಲದವರನ್ನು ಟೀಕಿಸುವಾಗ ಬಳಸಿದ ಕುಲವಿನ ಹಡೆದವ, ಭಂಡಜನಿವಾರ, ಪಾಪದ ಮೂಟೆ ಎಂಬ ಪದಗಳು ಅತ್ಯಂತ ಉದ್ರೇಕಕಾರಿ ಎಂಬುದು ಇವರ ವಾದ. ರಾಜತಾಂತ್ರಿಕ ವೈಫಲ್ಯ. ಒಬ್ಬ ಪ್ರಧಾನಮಂತ್ರಿಯಾಗಿ ಬಸವಣ್ಣನವರು ಸಮಾಜದ ಎಲ್ಲಾ ವರ್ಗದವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಿತ್ತು. ಆದರೆ ಅವರ ವಚನಗಳ ಭಾಷೆ ಮೇಲ್ವರ್ಗದವರಲ್ಲಿ ಅಸ್ತಿತ್ವದ ಭೀತಿಯನ್ನು ಹುಟ್ಟಿಸಿತ್ತು. ಚಿದಾನಂದಮೂರ್ತಿಯವರ ಪ್ರಕಾರ ಬಸವಣ್ಣನವರ ಮಾತುಗಳು ಸನಾತನಿಗಳನ್ನು ಸುಧಾರಿಸುವ ಬದಲು ಅವರಲ್ಲಿ ಪ್ರತೀಕಾರದ ಕಿಚ್ಚನ್ನು ಹಚ್ಚಿದವು. ಅಂತಿಮವಾಗಿ ಕಲ್ಯಾಣದ ರಕ್ತಪಾತಕ್ಕೆ ಬಸವಣ್ಣನವರ ಈ ನೇರ ಮತ್ತು ಕಟು ಭಾಷೆಯೇ ಪೀಠಿಕೆ ಹಾಕಿತು ಎಂದು ಇವರು ವಾದಿಸುತ್ತಾರೆ. 3. ಡಿ. ಆರ್. ನಾಗರಾಜ್. ಪುಸ್ತಕ ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆ. ಸಂಸ್ಕೃತಿ ಕಥನ. ಡಿ. ಆರ್. ನಾಗರಾಜ್ ಅವರು ಬಸವಣ್ಣನವರನ್ನು ಸಮಾಜಶಾಸ್ತ್ರೀಯ ನೆಲೆಯಲ್ಲಿ ವಿಮರ್ಶಿಸುತ್ತಾರೆ. ಅವರು ಬಸವಣ್ಣನವರ ಭಾಷೆಯನ್ನು ಸಾಂಸ್ಕೃತಿಕ ಅಹಂಕಾರ, ಕಲ್ಚರಲ್ ಆರಗೆನ್ಸ್ ಎಂದು ಕರೆಯುತ್ತಾರೆ. ವಿಭಜಕ ಭಾಷೆ. ಬಸವಣ್ಣನವರು ಸಮಾಜವನ್ನು ಶರಣರು, ಒಳಗಿನವರು, ಮತ್ತು ಭವಿಕರು, ಹೊರಗಿನವರು ಎಂದು 2 ಭಾಗ ಮಾಡಿದರು. ಭವಿಕರ ಆಚರಣೆಗಳನ್ನು ಕೇವಲ ಮೂಢನಂಬಿಕೆ ಅಥವಾ ಕಪಟ ಎಂದು ಹೀಯಾಳಿಸಿದ್ದು ಅವರ ಭಾಷೆಯ ದೊಡ್ಡ ದೋಷ ಎಂದು ಇವರು ವಾದಿಸುತ್ತಾರೆ. ಸಂವಾದದ ಸಾವು. ಡಿ. ಆರ್. ನಾಗರಾಜ್ ಅವರ ಪ್ರಕಾರ ಸುಧಾರಕನಾದವನು ಎದುರಾಳಿಯನ್ನು ಗೌರವಿಸಿ ಮಾತನಾಡಬೇಕು. ಆದರೆ ಬಸವಣ್ಣನವರ ಭಾಷೆಯು ಇತರರ ಅಸ್ತಿತ್ವವನ್ನೇ ನಿರಾಕರಿಸುವಂತಿತ್ತು. ಈ ನಾವು ಮಾತ್ರ ಸರಿ, ನೀವು ತಪ್ಪು ಎಂಬ ಭಾಷಾ ಹಠವು ಶರಣರನ್ನು ಸಮಾಜದಲ್ಲಿ ಒಂಟಿಯಾಗಿಸಿತ್ತು ಮತ್ತು ಆ ಮೂಲಕ ಚಳವಳಿಯ ಅಂತ್ಯಕ್ಕೆ ದಾರಿ ಮಾಡಿಕೊಟ್ಟಿತ್ತು. 4. ಜಿ. ಎಸ್. ಶಿವರುದ್ರಪ್ಪ. ಪುಸ್ತಕ ಸೌಂದರ್ಯ ಸಮೀಕ್ಷೆ, ಸಾಹಿತ್ಯ ಸಮೀಕ್ಷೆ. ಜಿಎಸ್ಎಸ್ ಅವರು ಬಸವಣ್ಣನವರ ಭಾಷೆಯಲ್ಲಿದ್ದ ವೈಯಕ್ತಿಕ ಭಕ್ತಿಯ ಅತಿರೇಕವನ್ನು ವಿಮರ್ಶಿಸುತ್ತಾರೆ. ಸಮತೋಲನದ ಕೊರತೆ. ಬಸವಣ್ಣನವರು ಶಿವನ ಮೇಲಿನ ಭಕ್ತಿಯಲ್ಲಿ ಲೋಕದ ನೈಜ ಜವಾಬ್ದಾರಿಗಳನ್ನು ಮರೆತವರಂತೆ ಮಾತನಾಡುತ್ತಿದ್ದರು. ಉನ್ನತ ಕುಲದವರನ್ನು ಟೀಕಿಸುವಾಗ ಬಳಸಿದ ವ್ಯಂಗ್ಯವು, ಸಾರ್ಕ್ಯಾಸಂ, ಅತಿಯಾಗಿತ್ತು. ವಿಮರ್ಶೆಯ ಸಾರ. ವ್ಯಂಗ್ಯವು ಸಮಾಜವನ್ನು ಎಚ್ಚರಿಸಬಹುದು, ಆದರೆ ಅದು ಅಪಹಾಸ್ಯವಾಗಿ ಬದಲಾದಾಗ ಸುಧಾರಣೆಯ ಶಕ್ತಿ ಕುಂದುತ್ತದೆ. ಬಸವಣ್ಣನವರ ಭಾಷೆ ಕೆಲವೊಮ್ಮೆ ಸನಾತನಿಗಳ ಬಗ್ಗೆ ಕೇವಲ ಅಪಹಾಸ್ಯಕ್ಕೆ ಸೀಮಿತವಾಯಿತೇ ಹೊರತು ಅವರಿಗೆ ಸತ್ಯವನ್ನು ಮನವರಿಕೆ ಮಾಡಿಕೊಡುವಷ್ಟು ಪ್ರಬುದ್ಧವಾಗಿರಲಿಲ್ಲ ಎಂಬುದು ಜಿಎಸ್ಎಸ್ ಅವರ ಒಂದು ಆಳವಾದ ನೋಟ. ಡಿ. ಆರ್. ನಾಗರಾಜ್ ಅವರ ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆ. ಇದು ಬಸವಣ್ಣನವರ ಸಿದ್ಧಾಂತವನ್ನು ಮಾರ್ಕ್ಸ್ವಾದಿ ಮತ್ತು ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿಮರ್ಶಿಸುವ ಪ್ರಮುಖ ಕೃತಿ. ಪ್ರಮುಖವಾದ. ಬಸವಣ್ಣನವರ ಭಾಷೆಯಲ್ಲಿ ಸಾಂಸ್ಕೃತಿಕ ಅಹಂಕಾರ ಇತ್ತು. ವಿಮರ್ಶೆಯ ಸಾರ. ಬಸವಣ್ಣನವರು ತಮ್ಮನ್ನು ಅನುಸರಿಸದವರನ್ನು ಭವಿಕರು ಎಂದು ಕರೆದು ಕಡೆಗಣಿಸಿದ್ದು ಅವರ ಭಾಷೆಯ ಮಿತಿ. ಈ ನಾವು ಮತ್ತು ಅವರು ಎಂಬ ವಿಭಜಕ ಭಾಷೆಯು ಅಂತಿಮವಾಗಿ ಶರಣ ಚಳವಳಿಯನ್ನು ಒಂಟಿಯಾಗಿಸಿತು ಮತ್ತು ಕಲ್ಯಾಣದ ಪತನಕ್ಕೆ ಮುನ್ನುಡಿ ಬರೆಯಿತು ಎಂದು ಡಿ. ಆರ್. ನಾಗರಾಜ್ ಕಟುವಾಗಿ ಬರೆದಿದ್ದಾರೆ. ಲಂಕೇಶ್ ಅವರ ಸಂಕ್ರಾಂತಿ. ನಾಟಕ, ಸಾಹಿತ್ಯಕ ವಿಮರ್ಶೆ. ಲಂಕೇಶರು ತಮ್ಮ ಬರಹಗಳಲ್ಲಿ ಬಸವಣ್ಣನವರ ಮೃದುತ್ವ ಮತ್ತು ಭಾಷಾದ್ವಂದ್ವವನ್ನು ಟೀಕಿಸಿದ್ದಾರೆ. ಪ್ರಮುಖವಾದ. ಬಸವಣ್ಣನವರು ಭಾಷೆಯ ಮೂಲಕ ಕ್ರಾಂತಿಯನ್ನು ಹಚ್ಚಿದರೂ ಆ ಕ್ರಾಂತಿ ಹಿಂಸೆಯ ರೂಪ ಪಡೆದಾಗ ಅದನ್ನು ನಿಯಂತ್ರಿಸುವ ಕಠೋರ ನಾಯಕತ್ವದ ಭಾಷೆ ಅವರಲ್ಲಿ ಇರಲಿಲ್ಲ. ವಿಮರ್ಶೆಯ ಸಾರ. ಕಷ್ಟಕಾಲದಲ್ಲಿ ಬಸವಣ್ಣನವರು ಭಾವನಾತ್ಮಕವಾಗಿ ಕುಗ್ಗಿಹೋದರು. ಅವರ ಭಾಷೆ ಕೇವಲ ಆದರ್ಶಗಳಿಗೆ ಸೀಮಿತವಾಯಿತೇ ಹೊರತು ವಾಸ್ತವದ ರಕ್ತಪಾತವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಹೊಂದಿರಲಿಲ್ಲ ಎಂಬುದು ಲಂಕೇಶರ ವಾದ. ಗಿರೀಶ್ ಕಾರ್ನಾಡ್ ಅವರ ತಲೆದಂಡ. ಇದು ಪುಸ್ತಕ ರೂಪದಲ್ಲಿರುವ ನಾಟಕವಾಗಿದ್ದರೂ ಬಸವಣ್ಣನವರ ಮೇಲಿರುವ ಟೀಕೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ದಾಖಲಿಸಿದೆ. ಪ್ರಮುಖವಾದ. ಬಸವಣ್ಣನವರ ಭಾಷೆ ಅತೀ ಹೆಚ್ಚಿನ ಸಂಘರ್ಷವನ್ನು ಆಹ್ವಾನಿಸಿತು. ವಿಮರ್ಶೆಯ ಸಾರ.
ಹರಳಯ್ಯ ಮಧುವರಸರ ಮದುವೆಯ ಸಂದರ್ಭದಲ್ಲಿ ಬಸವಣ್ಣನವರು ಬಳಸಿದ ತರ್ಕ ಮತ್ತು ಭಾಷೆ ಅಂದಿನ ರಾಜಕೀಯ ವಾಸ್ತವಕ್ಕೆ ದೂರವಾಗಿತ್ತು. ಅವರ ಅತಿಯಾದ ಆತ್ಮವಿಶ್ವಾಸದ ಭಾಷೆ ಇಡೀ ಕಲ್ಯಾಣವನ್ನು ಸ್ಮಶಾನವಾಗಿಸಿತು ಎಂದು ಕಾರ್ನಾಡ್ ಚಿತ್ರಿಸಿದ್ದಾರೆ. ಬಂಧುಗಳೇ, ನಾವು ಮೊದಲೇ ಹೇಳಿದಂತೆ ಕಲ್ಯಾಣ ಕ್ರಾಂತಿಗೆ ಕೇವಲ ಅಂತರ್ಜಾತೀಯ ವಿವಾಹ ಕಾರಣವಲ್ಲ. ಇಲ್ಲಿ ಅನೇಕ ಕಾರಣಗಳು ಇವೆ ಅನ್ನೋದನ್ನ ನಿಮ್ಮ ಮುಂದೆ ಸಾಕ್ಷಿ ಸಮೇತ ಇಡಲಾಗಿದೆ. ಅದರಲ್ಲಿ ಭಾಷೆ ಕೂಡ ಒಂದು ಅನ್ನೋದನ್ನ ಇಲ್ಲಿಯೂ ಸಾಕ್ಷಿ ಸಮೇತ ವಿಶೇಷಕರ ಹಾಗೂ ಶಾಸನಗಳ ಆಧಾರವನ್ನು ನಿಮ್ಮ ಮುಂದೆ ಇಡಲಾಗಿದೆ. ಇಲ್ಲಿ ಸಣ್ಣವನಾಗಿರಲಿ ದೊಡ್ಡವನಾಗಿರಲಿ ನಾವು ಆಡುವ ಭಾಷೆ ಅವನ ವ್ಯಕ್ತಿತ್ವ ತೋರಿಸುತ್ತೆ. ಅದಕ್ಕೆ ನಮ್ಮ ಹಿರಿಯರು ಅನೇಕ ಗಾದೆಯ ರೂಪದಲ್ಲಿ ಭಾಷೆ ಹೇಗಿರಬೇಕು ಅನ್ನೋದನ್ನ ಹೇಳಿದ್ದರು. ಅವುಗಳ ಉದಾಹರಣೆ ಇಲ್ಲಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಲೂ, ಮಾತೇ ಮಾಣಿಕ್ಯ ಅಂತಲೂ, ಮಾತು ಆಡಿದರೆ ಹೂಟು, ಮುತ್ತು ಒಡೆದರೆ ಹೂತು ಅಂತಲೂ ಹೇಳಿಲ್ಲವಿ? ಇದರ ಆಧಾರದಲ್ಲಿ ಬಸವಣ್ಣನೂ ಕೂಡ ಒಂದು ವಚನದಲ್ಲಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದವರು ಇವರೇ. ಆದರೆ ಇಲ್ಲಿ ಅವರ ವಚನದಲ್ಲಿ ನೋಡಿ ಯಾವ ರೀತಿ ಪದ ಬಳಕೆಯಾಗಿದೆ. ಇವರು ಹೇಳಿದ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವ ಇವರ ಮುಂದಿನ ವಚನವನ್ನು ಒಮ್ಮೆ ಕೇಳಿ. ಯಾವ ರೀತಿ ಭಾಷೆ ಉಪಯೋಗಿಸಿದ್ದಾರೆ ಅನ್ನೋದನ್ನ. ಒಳಗೆ ಶೀಲವಿಲ್ಲದೆ ಹೊರಗೆ ವಿನಯವ ತೋರುವ ಬಣ್ಣದ ಭಕ್ತರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ. ಸೂಳೆಯ ಕೀರಿಯಲಿ ನಿಂತು ಶಿವನ ಧ್ಯಾನವ ಮಾಡುವಂತೆ ಮನದ ಮೈಲಿಗೆಯ ಕಳೆಯದವನು ಭಕ್ತನಲ್ಲ, ಅವನು ಬರೀ ಬೊಬ್ಬೆ ಹೊಡೆಯುವ ಭೂತಕಾಣ. ವೇದವ ಓದಿದವನೇ ಹಿರಿಯನಲ್ಲ, ಶಾಸ್ತ್ರವ ತಿಳಿದವನೇ ಜ್ಞಾನಿಯಲ್ಲ. ತನ್ನ ಅರಿವ ತಾನರಿಯದವನು ಕಾವಿ ಹೊತ್ತ ಕತ್ತೆಯಂತೆ, ಊರ ಹೊರಗಿನ ನಾಯಿಯಂತೆ. ಇವರ ಮುಖವ ನೋಡಲಾಗದು ಕೂಡಲ ಸಂಗಮದೇವ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಂದೇಹದ ಸುಳಿಯಲಿ ಸಿಲುಕಿ ಹಂದಿಯ ಹಾದಿಯಲಿ ಹರಿದಾಡುವವನು ಭಕ್ತನೇ? ಎಂಜಲು ಎಲುವಿಗೆ ಹೊಡೆದಾಡುವ ನಾಯಿಗಳಿಗಿಂತ ಕಡೆಯಲ್ಲವಿ? ತನ್ನ ಮನದ ಕಳ್ಳತನವ ತಾನು ನೋಡಿ ನಾಚದವನು ನಮ್ಮ ಕೂಡಲ ಸಂಗಮದೇವನೊಲ್ಲ ಕಾಣ. ಕೇಳಿದಿರಲ್ಲ, ಇಲ್ಲಿ ಸೂಳೆ, ಕೇರಿ, ಹಂದಿ, ಕತ್ತೆ, ನಾಯಿ ಹೀಗೆ ಇನ್ನೂ ಅನೇಕ ಅಸಹ್ಯ ಪದವನ್ನು ಅನೇಕ ವಚನದಲ್ಲಿ ಬಳಸಿದ್ದಾರೆ. ಇಲ್ಲಿ ಇವರ ಪದ ಬಳಕೆಯನ್ನು ಅನೇಕರು ವಿರೋಧಿತ್ತು. ವಿಶ್ಲೇಷಕರ ಅಭಿಪ್ರಾಯ ಏನೆಂದರೆ, ಒಬ್ಬ ಮಹಾನ್ ವ್ಯಕ್ತಿ ಹಾಗೂ ಮಂತ್ರಿಯಾದವರ ಬಾಯಲಿ ಬರಹದಲ್ಲಿ ಇದು ಶೋಭೆ ತರುವುದು ಅಲ್ಲ ಹಾಗೂ ಶೋಭೆ ತರಲಿಲ್ಲ. ಅದಕ್ಕೆ ಕಲ್ಯಾಣ ಕ್ರಾಂತಿಯಂತಹ ಸಮಯದಲ್ಲಿ ಜನ ಇವರ ಸಹಾಯಕ್ಕೆ ಬಾರದೆ ಅಮಾಯಕರ ಮಾರಣಹೋಮಕ್ಕೆ ಬಸವಣ್ಣ ಮೂಲ ಕಾರಣವಾಗಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿದ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ನಾವು ಏನು ಹೇಳ ಬಯಸುತ್ತೇವೆ ಅಂದರೆ, ತಮ್ಮ ಸ್ಥಾನಕ್ಕೆ ತಕ್ಕಂತೆ ಭಾಷೆ ಇರಬೇಕು. ಇಲ್ಲವಾದರೆ ಅದು ಸಮಯ ಬಂದಾಗ ಜನ ಅದನ್ನು ನೆನಪಿಸುತ್ತಾರೆ. ಅದೇ ಕಲ್ಯಾಣ ಕ್ರಾಂತಿಯಾಗುವಾಗ ಜನ ಅದರ ಸದುಪಯೋಗ ಪಡಿಸಿಕೊಂಡು ಇವರ ಸಹಾಯಕ್ಕೆ ಬರದೇ ನಿಂತು ನೋಡಿದ್ದು. ಬಂಧುಗಳೇ, ನೋಡಿದಿರಲ್ಲ ಕಲ್ಯಾಣ ಕ್ರಾಂತಿಗೆ ಪ್ರಮುಖರು ಮತ್ತು ಕಾರಣೀಭೂತರು ಯಾರು ಅಂತ. ಆದರೆ ಈ ಸೊಗಲಾಡಿ ಬಸವ ತಾಲಿಬಾನಿಗಳು ಜೀವನ ಪರ್ಯಂತ ಸುಳ್ಳನ್ನೇ ಹೇಳುತ್ತಾ ಸತ್ಯದ ಇತಿಹಾಸ ಮರೆಮಾಚಿ ಜನರಿಗೆ ಮಂಕುಬೂದಿಯಾರಚಿ ಕಲ್ಯಾಣ ಕ್ರಾಂತಿಯನ್ನ ಅಮಾಯಕ ಜನರ ಮೇಲೆ ಹಾಗೂ ಸನಾತಸನಿ ಜನರ ಮೇಲೆ ಹಾಗೂ ರಾಜ ಬಿಜ್ಜಳ ಮತ್ತು ಅವರ ಕುಟುಂಬ ಹಾಗೂ ಬಿಜ್ಜಳ ಸೈನಿಕರನ್ನು ಪಟ್ಟಬದ್ಧ ಹಿತಾಸಕ್ತಿಗಳನ್ನ ಹೊಣೆಗಾರರನ್ನಾಗಿ ಬಿಂಬಿಸಿದ್ದಾರೆ. ಜನರಲ್ಲಿ ಭಾವನಾತ್ಮಕ ಭಾವನೆ ಹುಟ್ಟಿಸಿ ಅಯ್ಯೋ ಪಾಪ ಅನ್ನುವ ಹಾಗೆ ವಾತಾವರಣ ಕಲ್ಪಿಸಿ ತಮ್ಮ ಬೆಳೆ ಬೇಯಿಸಿಕೊಳ್ಳುತ್ತಿರುವುದು ಸರಿಯೇ? ಕೊನೆಯ ಮಾತು. ಬಸವಣ್ಣನವರ ಸೌಮ್ಯತೆಯ ಹಿಂದಿದ್ದ ಆತುರ, ಬಿಜ್ಜಳನ ಉಣಿಸು ತಿಂದು ಎಸಗಿದ ರಾಜದ್ರೋಹ ಮತ್ತು ಅಧ್ಯಾತ್ಮದ ಹೆಸರಲ್ಲಿ ನಡೆದ ಆರ್ಥಿಕ ಅಶಿಸ್ತು ಇವೇ ಕಲ್ಯಾಣದ ಪಾಲಿಗೆ ಮೃತ್ಯುಶಾಸನವಾದವು. ಒಬ್ಬ ನಾಯಕನಾಗಿ ತನ್ನ ಶಿಷ್ಯರ ಕೈಯಲ್ಲಿ ರಕ್ತದ ಕಲೆ ಅಂಟಿಸಿದ ಬಸವಣ್ಣ ಅಂತಿಮವಾಗಿ ಕಲ್ಯಾಣವನ್ನು ಸ್ಮಶಾನ ಮಾಡಿ ತಾನು ಕೂಡಲ ಸಂಗಮದಲ್ಲಿ ಮರೆಯಾದರು. ಇದು ಕೇವಲ ಕ್ರಾಂತಿಯಲ್ಲ, ಇದು ಒಬ್ಬ ಮಂತ್ರಿಯ ಸಿದ್ಧಾಂತದ ಹಠಕ್ಕೆ ಬಲಿಯಾದ ಸಾವಿರಾರು ಅಮಾಯಕರ ಬಲಿಹೋಮ. ಇತಿಹಾಸವು ಬಸವಣ್ಣನವರನ್ನು ದೈವವಾಗಿಸಿ ಸತ್ಯವನ್ನು ಹೂತು ಹಾಕಿರಬಹುದು, ಆದರೆ ಕಲ್ಯಾಣದ ರಕ್ತ ಇಂದಿಗೂ ಅವರ ಆಡಳಿತಾತ್ಮಕ ವೈಫಲ್ಯಗಳನ್ನು ಕೂಗಿ ಹೇಳುತ್ತಿದೆ. ಅಂದಿನ ಆ ಭೀಕರ ರಾಜಕೀಯ ಅಪರಾಧದ ಬಗ್ಗೆ ನಿಮ್ಮ ತೀರ್ಪೇನು ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸತ್ಯಕ್ಕೆ ಸದಾ ದಾರಿದೀಪ. ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.